ಜಮೀನಿದೆ ಅಲ್ಲಿ ತನ್ನಿ. ಇಲ್ಲಿ ಫಲವತ್ತವಾಗಿದೆ, ನೀರಾವರಿ ಇದೆ, ತರಕಾರಿ ಬೆಳೀತಾ ಇದ್ದೀರಿ, ಹಣ್ಣು ಬೆಳೀತಾ ಇದ್ದೀರಿ, ರೇಷ್ಮೆ ಬೆಳೀತಾ ಇದ್ದೀರಿ. ನಮ್ಮ ಸರ್ಕಾರದಲ್ಲಿದ್ದಾಗ ನಾನು ಹೈಟೆಕ್ ಸಿಲ್ಕ್ ಮಾರ್ಕೆಟ್ ಅನ್ನ ಮಾಡಿಸ್ಕೊಂಡಿದ್ದು ಇವರ ಮಾಡಿಸ್ಕೊಂಡಿದ್ದು, ನಾವು ಮಾಡಿಸಿದ್ದು. ನಾನು ಜಿಲ್ಲಾ ಉಸ್ತುವಾರಿ ಸಚಿವನ ಇದ್ದಾಗ ನಾನು ಮಾಡಿದ್ದು. ಇವರು ಸಿಲ್ಕ್ ಮಾರ್ಕೆಟ್ ಮಾಡ್ತಾವ್ರೆ, ಸಿಲ್ಕ್ ಜಮೀನನ್ನ ಲಪ್ಟಾಯಿಸ್ತವ್ರೆ. ಮತ್ ಸಿಲ್ಕ್ ಮಾರ್ಕೆಟ್ ಯಾರಿಗೆ? ಸಿಲ್ಕ್ ಮೇಲೆ ಸಿಲ್ಕ್ ಮಾರ್ಕೆಟ್ ಯಾರಿಗ್ರಿ? ಇದು ಇದಕ್ಕಿನ್ನ ಘೋರ ಅಪರಾಧ ಇವ್ರು ಮಾಡ್ತಾ ಇರೋದು ಇನ್ನೊಂದಿಲ್ಲ. ಮತ್ತು ಮಾನ್ಯ ಸುಧಾಕರ್ ಅವರೇ, ನಾನು ಇವತ್ತು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವೇನೋ ನಿಮ್ ಸರ್ಕಾರ ಇದೆ, ನೀವು ಮಾಡಿದ್ದೆಲ್ಲ ಸರಿ ಅಂತ ತಿಳ್ಕೊಂಡ್ರೆ ಆಗೋದಿಲ್ಲ. ಮತ್ತೆ ಸರ್ಕಾರ ಬರ್ತದೆ, ಅದು ನಮ್ ಸರ್ಕಾರ ಇರುತ್ತೆ ಅನ್ನೋದನ್ನ ಎಚ್ಚರಿಕೆ ಇಟ್ಕೊಳ್ಳಿ. ನೀವೇನೆಲ್ಲ ಮಾಡಿದ್ದೀರಿ ಇದನ್ನ ಒಬ್ಬ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ನಾವು ತನಿಖೆಯನ್ನ ಮಾಡಿಸಿ ತಕ್ಕ ಶಿಕ್ಷೆ ನೀವು ಅನುಭವಿಸಬೇಕಾಗ್ತದೆ, ಬಿಡೋದಿಲ್ಲ ನಾವು. ಅದು ಸುಲಭ ತಿಳ್ಕೋಬೇಡಿ. ಕೇಳೋರಿಲ್ಲ, ಶಿಡ್ಲಘಟ್ಟದಲ್ಲಿ ಯಾರು ಕೇಳೋರಿಲ್ಲ. ಕೇಳಬೇಕಾಗಿರೋರ್ನ ಜೊತೆಯಲ್ಲಿ ಇಟ್ಕೊಂಡ್ಬಿಟ್ಟಿದ ತಕ್ಷಣ ರೈತರನ್ನ ಹಾಳು ಮಾಡಿಬಿಡ್ಬೋದು ಅಂತ ತಿಳ್ಕೊಬೇಡ್ರಿ. ದೊಂಗಲು ಸಂತಕ್ಕೆ ಪೈನಟ್ಲು ಕಾದಪ್ಪ, ಕಳ್ಳರು ಸಂತಿಗೆ ಹೋದಂಗ ಅಂತ ತಿಳ್ಕೊಂಡವ್ರೆ. ಹಂಗ ಆಗಲ್ಲ. ಪ್ರಜಾಪ್ರಭುತ್ವ ಇನ್ನೂ ಬದುಕಿದೆ ಈ ರಾಜ್ಯದಲ್ಲಿ. ರೈತರ ಸಮಸ್ಯೆ ಕೇಳಲಿಕ್ಕಿಂತ ನಾವೆಲ್ಲ ಬದುಕಿದೀವ್ರಿ. ನಮ್ ಸರ್ಕಾರ ಇಲ್ಲದೆ ಇರ್ಬೋದು, ರಾಜ್ಯದಲ್ಲಿ ಕೇಂದ್ರದಲ್ಲಿ ಇದೆ. ಎಂತೆಂತ ಒಳ್ಳೆ ಕೆಲಸಗಳು ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇರೋದು. ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ನಮಗೆ ಪೆಟ್ರೋಲ್ ಸಿಗ್ತಾ ಇದೆ, ಡೀಸೆಲ್ ಸಿಗ್ತಾ ಇದೆ. ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ನಾವು ಇವತ್ತು ನಿಮ್ಮ ಅಕೌಂಟ್ಗಳಿಗೆ ನೇರವಾಗಿ ಬರ್ತಾ ಇದೆ ಇಲ್ವಾ? ಸುಪ್ರೀಂ ಕೋರ್ಟ್ ವರೆಗೂ ಕೂಡ ನಾವು ಇದನ್ನ ಹೋರಾಟ ಮಾಡ್ತೇವೆ. ಅದು ಸುಲಭ ಬಿಡೋದಿಲ್ಲ. ಗೊತ್ತಿದೆ ನನಗೆ ಹೋರಾಟ ಹೆಂಗ್ ಮಾಡ್ಬೇಕು ಅಂತ. ಏನೋ ಪಾಪ ರಸ್ತೆಯಲ್ಲಿ ರೈತರು ಬಂದ್ರು, ಟ್ರಾಕ್ಟರ್ಗಳು ನಿಲ್ಲಾಕ್ತಾರೆ, ಆಮೇಲಿಂದ ಮನೆಗಳಿಗೆ ಹೋಗ್ತಾರೆ ಅಂತ ನೀವು ತಿಳ್ಕೊಂಡಿರ್ಬೋದು. ಅಲ್ಲಿಗೆ ನಿಲ್ಲಲ್ಲ ನಮ್ಮ ಹೋರಾಟ. ಅವರ ಜಮೀನುಗಳನ್ನ ಅವರಿಗೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ರೈತರಿಗೆ ನಾನು ವಿಶೇಷವಾಗಿ ಮನವಿ ಮಾಡ್ತೇನೆ, ನೀವು ಎಷ್ಟು ಗಟ್ಟಿಯಾಗಿರ್ತೀರೆ ಅಷ್ಟು ಗಟ್ಟಿಯಾಗಿ ನಾವು ಕೂಡ ಇರ್ತೇವೆ. ಯಾಕೆಂದ್ರೆ ಈ ಹೋರಾಟ ಯಾವಾಗ್ಲೂ ಕೂಡ ನಾಯಕರಿಂದ ಆಗ್ಬಾರ್ದು. ನನ್ನಿಂದನೋ ಗೌಡ್ರಿಂದನೋ ರಾಜಣ್ಣಿಂದ ಹೋರಾಟ ಆಗಲ್ಲ. ನಿಮ್ಮ ಸಂಘಟನೆ, ನಿಮ್ಮ ಐಕ್ಯತೆ, ನಿಮ್ಮ ಒಗ್ಗಟ್ಟು, ಇದರ ಮೇಲೆ ಹೋರಾಟದ ಜಯ ಇರುತ್ತೆ. ಯಾವಾಗ್ಲೂ ಕೂಡ ನಿಮ್ಮ ಜೊತೆಗೆ ಧ್ವನಿಯನ್ನ ಗೂಡಿಸಬಹುದು, ಎಲ್ಲ ರೀತಿಯ ಸಹಕಾರವನ್ನ ನಿಮಗೆ ನಾವು ಕೊಡಬಹುದು, ನಿಮ್ ಜೊತೆಯಲ್ಲಿ ನಿಲ್ಬಹುದು. ಆದ್ರೆ ಇದು ಯಶಸ್ಸನ್ನ ಕಾಣಬೇಕು ಅಂದ್ರೆ ನಿಮ್ಮ ಒಗ್ಗಟ್ಟಿನ ಸಂಘಟನೆ ಬಹಳ ಮುಖ್ಯ. ಗೊತ್ತಾಯ್ತಾ? ಇದನ್ನೆಲ್ಲ ಕೂಡ ನೀವು ಮಾಡಬೇಕು. ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕಾಮಿನಿ ಮಾನೆ.